यादवेन्द्राय ज्ञानमुद्राय योगिनेनाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पते नमः। बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वञ्च हनुमस्मरणात् भवेत्। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ಜರಾಸಂಧಾದಿಗಳು ಯೋಚನೆ ಮಾಡ್ತಾರೆ, ಈಗ ಕೃಷ್ಣನ ಮುಖಭಂಗ ಮಾಡಬೇಕು, ರುಕ್ಮಿಣಿ ಸ್ವಯಂವರ, ಭೀಷ್ಮಕನಿಂದ, ರುಕ್ಮಿಣಿಯ ತಂದೆ ಭೀಷ್ಮಕ, ಎಲ್ಲರಿಗೂ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬೇಕಂತ ಇದ್ದರೆ ನಾವೆಲ್ಲ ಏನು ಪ್ರಚೋದನೆ ಮಾಡಿದ್ದೇವೆ, ಈ ರುಕ್ಮಿಣಿಯ ಅಣ್ಣನಿಗೆ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬಾರ್ದು, ಅವನ ಮುಖಭಂಗ ಮಾಡಬೇಕು, ರುಕ್ಮಿಣಿಯನ್ನು ಮದುವೆ ಹಾಕ್ಬೇಕಂತ ಬರ್ತಾನವ, ಅವನನ್ನು ಹಾಗೆ ವಾಪಸ್ಸು ಕಳಿಸ್ಬೇಕು. ಈ ಪ್ಲ್ಯಾನ್ ಮಾಡುವಾಗ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳುವಾಗ ಸಂಗಮ ಅಂದರೆ ಕೃಷ್ಣನ ಸಂಗಮ ರುಕ್ಮಿಣಿಯ ಜೊತೆಗೆ ಆಗಲಿಕ್ಕೆ ಬಿಡಬಾರ್ದು. ಎಂಥ ಸಂಗಮ? ಕಣ್ಣಿನಿಂದ ಅವನನ್ನು ನೋಡಲಿಕ್ಕೆ ಬಿಡಬಾರ್ದು, ಅವನನ್ನು ಅವಳಿಗೆ ನೋಡಲಿಕ್ಕೆ ಬಿಡಬಾರ್ದು. ನೋಡಿದರೆ ಅಂತೇಳಿದರೆ ಎಂಥ ಅಟ್ರಾಕ್ಷನ್, ಒಂದು ಆಕರ್ಷಣೆ ಉಂಟು ಆ ಕೃಷ್ಣನ ಮಾತಿನಲ್ಲಿ, ಕೃಷ್ಣನ ಮುಖದಲ್ಲಿ, ಆ ತೇಜಸ್ಸು, ಆ ಸೌಂದರ್ಯ. ರುಕ್ಮಿಣಿ ಅವನ ಜೊತೆಗೆ ಹೋಗಿಬಿಡ್ತಾಳೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಆಗೋದಿಲ್ಲ. ನಾವೆಲ್ಲ ಬಿಲ್ಲು ಬಾಣ ಹಿಡ್ಕೊಂಡು ಅವನನ್ನು ನಾವು ತಡೀತೇವೆ ಅಂತ ಹೇಳಿದರೆ ಅದೆಲ್ಲ ನಾವು ನೋಡಿದ್ದೇವಲ್ಲ ಯುದ್ಧದಲ್ಲಿ. ಒಬ್ಬ, ನಾವಿಲ್ಲಿ ಲಕ್ಷಗಟ್ಟಲೆ ಜನ, ಅಂದರೆ ಅವನಿಗೆ ಒಂದು ಗಾಯ ಆದರೂ ಆಗಿದೆ, ಏನಾಗಲಿಲ್ಲ. ನಮ್ಮದು ಪರಿಸ್ಥಿತಿ ಏನಾಗಿದೆ ಅದೆಲ್ಲ ನಮಗೆ ಗೊತ್ತಿದ್ದದೆ. ಆದ್ದರಿಂದ ಅವನನ್ನು ತಡಿಲಿಕ್ಕಾಗೋದಿಲ್ಲ, ಅವನನ್ನು ಬಾರದಾಗಿ ಮಾಡಬೇಕು. ಇಲ್ಲ, ಅವನು ಒಂದು ವೇಳೆ ಬಂದರೆ ಒಂದು ಆಸನವೂ ಇಲ್ಲ ಅವನಿಗೆ, ಪೂಜೆನೂ ಇಲ್ಲ, ಸಮ್ಮಾನ ಇಲ್ಲ, ಮಾತಾಡಿಸೋರು ಇರಬಾರ್ದು ಅಂತೇಳಿದರೆ. ಅಂದರೆ ನಾವೆಲ್ಲ ದೊಡ್ಡ ದೊಡ್ಡ ಸೀಟ್ನಲ್ಲಿ ಕೂತಿದ್ದೇವೆ, ಅವನಿಗೆ ಜಾಗ ಇಲ್ಲ, ಅವನು ನೆಲದಲ್ಲಿ ಕೂತ್ಕೊಳ್ತಾನೆ. ನಾವು ಮೇಲಿಂದ ಕೂತ್ಕೊಂಡಿರುವಾಗ ಅವನು ನೆಲದಲ್ಲಿ ಕೂತ್ಕೊಳ್ಳೋದಿಲ್ಲ. ದೇವತೆಗಳಿಂದ ಪೂಜೆ ಮಾಡಿಸಿಕೊಂಡವನು ನೆಲದಲ್ಲಿ ಕೂತ್ಕೊಳ್ತಾನ? ಇಲ್ಲ ಅಂತೇಳಿದರೆ ಅಂಥ ಕೃಷ್ಣನಿಗೆ ಏನಂತೇಳಿದರೆ ನಾವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅಂತೇಳಿದರೆ, ಅರೆ ದನ ಮೇಯಿಸುವವ ಯಾಕಪ್ಪ ಇಲ್ಲಿ ಬಂದಿದ್ದಿ ಅಂತ ಅವನಿಗೆ ಆಗಬೇಕು. ಆವಾಗೇನಾಗ್ತದೆ, ಅವನಿಗೆ ಜೋರು ಕೋಪ ಬಂದು ಏನು ಮಾಡ್ತಾನೆ, ಹೊರಟು ಹೋಗಿ ಬಿಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಮಥುರಾಪುರಿಗೆ ಹೋಗಿ ನಿಲ್ಲುದವ. ಅಂದರೆ ಆ ರೀತಿ ಅವಮಾನ ಮಾಡಿ ಕೋಪ ಬರೆಸಿ ನಾವು ಕಳಿಸಿಬಿಡಬೇಕು. ಮತ್ತು ಅವ ಹೋದ ಮೇಲೆ ನಾವು ರುಕ್ಮಿಣಿಯ ಸ್ವಯಂವರಲ್ಲಿ ಮಾಡ್ತಾ ಇರುವ ಯಾವ ಒಂದು ತೊಂದರೆಯೂ ಇಲ್ಲ ಅಂತ ಒಂದು ಜಬರ್ದಸ್ತ್ ಒಳ್ಳೆ ಉಪಾಯ ಮಾಡಿದ್ದಾರೆ ಇವರು. ಉಪಾಯ ಮಾಡ್ತಾರೆ, ಬಹಳ ಉಪಾಯ ಮಾಡ್ತಾರೆ, ಭಾಳ ಯೋಚನೆ ಮಾಡಿ ಉಪಾಯ ಮಾಡ್ತಾರೆ. ಏನಾಗ್ತದೆ, ಉಪಾಯ ಮಾತ್ರ ಮಾಡುವುದಾ, ಏನಾದರೂ ಆಗ್ತದ ಇವರಿಂದ ಅಂತ ನೋಡುವ. ಸೊ ನೆಕ್ಸ್ಟ್ ಶ್ಲೋಕ, ಇವತ್ತು ಇವರು ಮಹಿಳೆಯರು ಕಾಣಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಶ್ಲೋಕ ಯಾವುದು? ಈಗ 30ನೇ ಶ್ಲೋಕ. ಇತಿ ಸ್ಮ ಸರ್ವಭೂಭೃತ ವಿನಿಶ್ಚಯಂ ಸ ಕೈಶಿಕಃ ಕ್ರಥೋ ಅವಗಮ್ಯ ಭೀಷ್ಮಕಾನುಜೋಭ್ಯಯಾತ್ ಹರಿಂ ಧೃತಂ. 30ನೇ ಶ್ಲೋಕ, 17ನೇ ಅಧ್ಯಾಯ. ಸೊ ಏನು ಹೇಳ್ತಾರೆ? ಈ ಪ್ರಕಾರವಾದ ಸರ್ವರಾಜರ ನಿಶ್ಚಯವನ್ನು ಭೀಷ್ಮಕರಾಜನ ತಮ್ಮನಾದ ಕೈಶಿಕನಿಂದ ಕೂಡಿದ ಕ್ರತರಾಜನು ತಿಳಿದು ಶೀಘ್ರವಾಗಿ ಶ್ರೀಕೃಷ್ಣನ ಸಮೀಪಕ್ಕೆ ಓಡಿ ಹೋದನು. ಇತಿ ಸ್ಮ ಸರ್ವಭೂಭೃತಾಂ, ಎಲ್ಲ ರಾಜರುಗಳು. ಲೀಡರ್ ಯಾರು? ಜರಾಸಂಧ. ಸೊ ಜರಾಸಂಧಾದಿ, ಶಿಶುಪಾಲ, ಪೌಂಡ್ರಕ, ಆಮೇಲೆ ದಂತವಕ್ರ, ಆಮೇಲೆ ಸಾಲ್ವ ಎಲ್ಲ ಇದ್ದಾರೆ. ಹಂಸಡಿಬಿಕ, ಯಾರು ಇಲ್ಲ ಅಂತಿಲ್ಲ, ಎಲ್ಲ ರಾಜರುಗಳು. ಸರ್ವಭೂಭೃತಾಂ, ಭೂ ಒಡೆಯರು ಯಾರು? ರಾಜರುಗಳು. ಎಲ್ಲ ರಾಜರುಗಳು ಈ ರೀತಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಮೀಟಿಂಗ್ ಮಾಡ್ತಾ ಇದ್ದಾರೆ? ಕೃಷ್ಣನಿಗೆ ಮುಖಭಂಗ ಮಾಡಬೇಕು, ಕೃಷ್ಣನಿಗೆ ಸೋಲಾಗಬೇಕು, ಕೃಷ್ಣನಿಗೆ ಆಸನ ಕೊಡಬಾರ್ದು, ಪೂಜೆ ಇರಬಾರ್ದು, ಸಮ್ಮಾನ ಇಲ್ಲ, ಸ್ವಾಗತ ಇಲ್ಲ, ಕೃಷ್ಣನನ್ನು ಓಡಿಸಬೇಕು ಅಂತೇಳಿದರೆ ಕೇಳ್ತಾ ಇದ್ದಾರೆ. ಇದನ್ನು ಈ ನಿಶ್ಚಯ ಇವರು ಮಾಡಿದ್ದಾರೆ. ಇತಿ, ಹೀಗೆ, ಸರ್ವಭೂಭೃತ, ಎಲ್ಲ ರಾಜರುಗಳು ಸೇರಿಕೊಂಡು ಈ ಜರಾಸಂಧನ ನೇತೃತ್ವದಲ್ಲಿ ನಿಶ್ಚಯವನ್ನು ಮಾಡಿದ್ದನ್ನು
ಕೇಳಿಸಿಕೊಂಡಿದ್ದಾರೆ. ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಯಾರಿಗೆ ಅಂದರೆ ಭೀಷ್ಮಕ ಅನುಜ. ಭೀಷ್ಮಕ ಅಂದರೆ ಯಾರು? ರುಕ್ಮಿಣಿಯ ತಂದೆ. ರುಕ್ಮಿಣಿಯ ತಂದೆಯ ತಮ್ಮಂದಿರು. ಸೊ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ಬಂದಿದ್ದಾರೆ, ಸ್ವಯಂವರ, ಮದುವೆ. ಸೊ ಅವರಿಗೆ ಬೇಜಾರಾಗಿ ಬಿಡ್ತದೆ. ಅರೆ ಕೃಷ್ಣ ಅಂದರೆ ಯಾರು? ಭಗವಂತ. ಭಗವಂತನಿಗೆ ಈ ರೀತಿ ಅವಹೇಳನಕಾರಿ ರೀತಿಯಲ್ಲಿ ಮಾಡಿ ಭಗವಂತನನ್ನು ಓಡಿಸಬೇಕು ಅಂತೇಳ್ಕೊಂಡು ಎಲ್ಲ ನಿಶ್ಚಯ ಮಾಡ್ತಾ ಇದ್ದಾರಲ್ಲ, ಎಂಥ ಮೂಢರು, ಎಂಥ ಕ್ರೂರ ಮನಸ್ಸಿನವರು ಅಂತೇಳ್ಕೊಂಡು ಯಾರಿಗೆ? ಈ ಭೀಷ್ಮಕ ಅನುಜ. ಭೀಷ್ಮಕ ಅನುಜ ಅಂದರೆ ಭೀಷ್ಮಕ ರುಕ್ಮಿಣಿಯ ತಂದೆ, ಭೀಷ್ಮಕನ ಅನುಜ ಅಂದರೆ ತಮ್ಮಂದಿರಾದ ಸ ಕೈಶಿಕ ಕ್ರಥ. ಕ್ರಥ ಅಂದರೆ ಒಬ್ಬ ಕ್ರಥ ಅಥವಾ ಕ್ರಥ ರಾಜ, ಇನ್ನೊಬ್ಬ ಸ ಕೈಶಿಕ, ಅವನ ಇನ್ನೊಬ್ಬ ತಮ್ಮ. ಸ ಕೈಶಿಕ ಅಂದರೆ ಕೈಶಿಕನ ಜತೆಗೂಡಿದ ಕ್ರಥ. ಸ ಕೈಶಿಕ ಕ್ರಥ ಅಂದರೆ ಇದನ್ನೆಲ್ಲ ಕೇಳಿಸಿಕೊಂಡು ಅವಗಮ್ಯ. ಸ ಕೈಶಿಕ ಕ್ರಥ, ಕೈಶಿಕನೊಡಗೂಡಿದ ಕ್ರಥರಾಜ. ಇವರು ಯಾರು ಅಂತೇಳಿದರೆ ಭೀಷ್ಮಕನ ತಮ್ಮಂದಿರು. ಇವರು ಕೇಳಿಸಿಕೊಂಡು ಅವಗಮ್ಯ, ತಿಳಿದುಕೊಂಡರು. ಓ ಹೀಗೆ ಅಲ್ವಾ, ಶ್ರೀಕೃಷ್ಣನಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಅವಮಾನ ಮಾಡಬೇಕಂತ ಬಹಳ ಜಬರ್ದಸ್ತ್ ಉಪಾಯ ಮಾಡಿದ್ದಾರೆ ಕೃಷ್ಣನನ್ನು. ಏನಂತೇಳಿದರೆ ಅಂದರೆ ಇವರ ಲೆಕ್ಕದಲ್ಲಿ ಅಳುವ ಹಾಗೆ ಮಾಡಿ ಕಳಿಸಬೇಕು. ನಮ್ಮನ್ನು ಇಷ್ಟು ಸಲ ಯುದ್ಧದಲ್ಲಿ ನಮಗೆ ಏನು ಮಾಡಿದ್ದಾನೆ ಅದನ್ನು ನೆನೆಸಿಕೊಂಡು ಅವನಿಗೆ ಒಂದು ಸಲ ಆದರೂ ನಾವು ಅದನ್ನು ಮಾಡಬೇಕಲ್ಲ. ಇದೇ ಸರಿಯಾದ ಇದಕ್ಕೆ ಏನಂತ ಹೇಳಿದರೆ ಆಪರ್ಚುನಿಟಿ, ಇದನ್ನು ಬಿಡಬಾರ್ದು. ಈ ಸಲ ಕೈಗೆ ನಮಗೆ ಸಿಕ್ಕಿದ್ದಾನೆ ಕೃಷ್ಣ ಅಂತ ಹೇಳಿಬಿಟ್ಟು ಇದನ್ನು ತಿಳಿದು ಭೀಷ್ಮಕ ಅನುಜ ಇವರಿಬ್ಬರು ಅಭ್ಯಯಾತ್ ಹರಿಂ ದ್ರುತಂ ಓಡಿ ಹೋದರು. ಎಲ್ಲಿಗೆ? ಶ್ರೀಕೃಷ್ಣನಲ್ಲಿ. ದ್ರುತಂ ಅಂದರೆ ಕೂಡಲೇ, ಹರಿಂ ಅಂದರೆ ಕೃಷ್ಣ ಇದ್ದಲ್ಲಿಗೆ. ಅಭ್ಯಯಾತ್, ಯಾತಿ ಅಂದರೆ ಹೋಗೋದು, ಆಯಾತಿ ಅಂದರೆ ಬರುವುದು. ಇಲ್ಲಿ ಅಭ್ಯಯಾತ್ ಅಂತ ಹೇಳಿದರೆ ಓಡಿ ಹೋದರು. ಅವರಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಸೊ ಶ್ರೀಕೃಷ್ಣನಿಗೆ ಈ ಥರ ಆಗ್ತದೆ ಅನ್ನುವಂಥದ್ದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಸೀದಾ ಭಗವಂತನ ಹತ್ರ ಹೋಗಿ ಕಾಲು ಹಿಡ್ಕೋತಾರೆ ಅಂತೇಳಿದರೆ ನಮಗೆ ನೆನಪಿದೆ. ಅಲ್ಲಿ ಭೀಷ್ಮನಿಗೆ ಯಾವ ರೀತಿ ಕೌರವರು, ಭೀಷ್ಮನಿಗಲ್ಲ ಯಾರಿಗೆ? ಭೀಮನನ್ನು ಹಾಕಬೇಕು ಇವತ್ತು, ಎಲ್ಲಿ ಮಡುವಿಗೆ ಹಾಕಬೇಕು. ಅವ ಓಡಿ ಬರ್ತಾನೆ ಯುಯುತ್ಸು, ಬಂದು ಹೇಳ್ತಾನೆ, ನೋಡು ಅಣ್ಣ, ಯಾರು ಭೀಮ ಏನು ಮಾಡ್ತಾರಂತ, ನಿನಗೆ ಏನು ಉಪಾಯ ಮಾಡಿದ್ದಾರೆ ಗೊತ್ತಾ? ಏನು ಉಪಾಯ ಮಾಡಿದ್ದಾರೆ? ನೀನು ಮಲಗಿದಾಗ ನಿನ್ನನ್ನು ಯಮುನಾ ನದಿಗೆ ಹಾಕೋದಂತೆ. ಅದಕ್ಕೆ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರಲ್ಲ, ಯಮುನಾ ನದಿ ಮಧ್ಯದಲ್ಲಿ ಉಂಟಲ್ಲ ಅದು. ಹೌದಾ? ನಾನು ಹೋಗಿ ಮಲಗಿಬಿಡ್ತೇನೆ, ಸೈಡಲ್ಲೇ ಮಲಗ್ತೇನೆ, ಅವ್ರಿಗೆ ಹಾಕಲಿಕ್ಕೆ ಸುಲಭ ಆಗ್ತದಲ್ಲ. ಅಯ್ಯೋ ನಿನ್ನನ್ನು ಕೆಳಗೆ ಹಾಕ್ತಾರೆ, ಹಾಕಲಿ ಅಂತ. ಅಂದರೆ ಈ ಯುಯುತ್ಸುಗೆ ವಿಷಯ ಹೇಳುವಷ್ಟು ತನಕ ತಡ್ಕೊಳ್ಳಿಕ್ಕಾಗೋದಿಲ್ಲ. ಭೀಮನಿಗೆ ಹೇಳಬೇಕು. ಈ ರೀತಿ ಮಾಡ್ತಾ ಇದ್ದಾರೆ ದುರ್ಯೋಧನಾದಿಗಳು, ಕೆಟ್ಟ ಮನಸ್ಸಿನವರು, ಮಹಾಕ್ರೂರರು. ಸೊ ಭೀಮನಿಗೆ ಈ ಥರ ಮಾಡೋದು ತಪ್ಪು ಅಂತೇಳಿ ಯುಯುತ್ಸು ಓಡಿ ಬಂದು ಹೇಳಿದ ಹಾಗೆ ಇವರು ಓಡಿ ಬರ್ತಾರೆ ಕೃಷ್ಣನ ಹತ್ರ. ಅಭ್ಯಯಾತ್ ಹರಿಂ ದ್ರುತಂ. ಹರಿಂ ದ್ರುತಂ. ದ್ರುತಂ ಅಂದರೆ ಕೂಡಲೇ, ಆಶು ಕೂಡಲೇ, ದ್ರುತಂ ಕೂಡಲೇ. ಅಭ್ಯಯಾತ್ ಹರಿಂ, ಶ್ರೀಕೃಷ್ಣನಲ್ಲಿಗೆ ಓಡಿ ಬರ್ತಾರೆ. ಅವರು ಹರಿಭಕ್ತರು ಅಂತ ಲೆಕ್ಕ. 30ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಇತಿ ಸ್ಮ ಸರ್ವಭೂಭುಜಾಂ, ಹೀಗೆ ಇತಿ ಆ ಎಲ್ಲ ರಾಜರುಗಳು, ಸರ್ವಭೂಭುಜಾಂ ವಿನಿಶ್ಚಯಂ ನಿರ್ಣಯ ಕೈಕೊಂಡದ್ದನ್ನು. ಯಾರು? ಸ ಕೈಶಿಕ ಕ್ರಥರಾಜ, ಕೈಶಿಕನಿಂದ ಕೂಡಿದ ಕ್ರಥರಾಜ ಅಂದರೆ ಕ್ರಥ ಮತ್ತು ಕೈಶಿಕರು ಎಂಬ ಯಾರಿವರು ಅಂತೇಳಿದರೆ ಭೀಷ್ಮಕ ಅನುಜ, ಭೀಷ್ಮಕ ರಾಜನ ತಮ್ಮಂದಿರಿಬ್ಬರು. ಅವಗಮ್ಯ ಕೇಳಿ ತಿಳಿದುಕೊಂಡು, ಅವಗಮ್ಯ ಅಂದರೆ ತಿಳಿದುಕೊಂಡು, ತ್ವರೆಯಿಂದ ದ್ರುತಂ ಹರಿಂ ಅಭ್ಯಯಾತ್ ಶ್ರೀಕೃಷ್ಣನ ಬಳಿಗೆ ತೆರಳಿದರು. ಇವರು ಕ್ರತಕೈಶಿಕರು ಅಂತ ಹೇಳಿದರೆ ಅವರು ಭೀಷ್ಮಕನ ತಮ್ಮಂದಿರು. ಅವರು ಪವಮಾನ ಮತ್ತು ಶುಂಧು ಅಂತ ಹೇಳುವ ಅಗ್ನಿಪುತ್ರರ ಅವತಾರ, ಅಂದರೆ ದೇವತೆಗಳು ಅಂತ ಲೆಕ್ಕ. ದೇವತೆಗಳು ಮನುಷ್ಯರಾಗಿ ಹುಟ್ಟಿದ್ದಾರೆ ಈಗ. ಆದ್ದರಿಂದ ಸ್ವಭಾವತಃ ದೇವತೆಗಳಾದ ಅವರು ಶ್ರೀಕೃಷ್ಣ ಭಗವಂತನ ಬಗ್ಗೆ ಇಂತಹ ಕೆಟ್ಟ ಚಿಂತನೆಯನ್ನು ಸಹಿಸದೆ ಅದನ್ನು ತಿಳಿಸಲೆಂದು ಶ್ರೀಕೃಷ್ಣನ ಬಳಿಗೆ ತೆರಳಿದರು ಎಂದರ್ಥ.
ಕೌರವ ಸಭೆಯಲ್ಲಿ ಭೀಮನಿಗೆ ಅಪಚಾರ ಮಾಡುವ ದುಷ್ಟ ನಿರ್ಣಯಗಳು, ಭೀಮನನ್ನು ಕೊಂದೇ ಬಿಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಆ ಕ್ರೂರಿ ಯಾರು, ಧೃತರಾಷ್ಟ್ರ ಪುತ್ರರು ಯಾರವರು, ದುರ್ಯೋಧನಾದಿಗಳು, ಶಕುನಿ ಅವರೆಲ್ಲ ಸೇರಿಬಿಟ್ಟು ಅದನ್ನು ಇನ್ನೊಬ್ಬ ಧೃತರಾಷ್ಟ್ರ ಪುತ್ರ ಯಾರವ, ದಾಸಿಯಿಂದ ಹುಟ್ಟಿದವ ಯುಯುತ್ಸು ಅಂತೇಳಿ, ಅವನಲ್ಲಿ ಯಾವುದೋ ಒಂದು ದೇವತೆಯ ಆವೇಶ ಉಂಟು. ಸೊ ಅವನು ಒಳ್ಳೆಯವ ಯುಯುತ್ಸು. ಸೊ ಅದನ್ನು ಅವನಿಗೆ ಸಹಿಸಲಿಕ್ಕಾಗಲಿಲ್ಲ ಭೀಮನಿಗೆ ಈ ಥರ ಮಾಡೋದ ಅಂತ. ಸೊ ಅದಕ್ಕೋಸ್ಕರ ಭೀಮಸೇನನಿಗೆ ಓಡೋಡಿ ಬಂದು ವರದಿ ಸಲ್ಲಿಸುತ್ತಿದ್ದ ಅಂತ ಸ್ಮರಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಇವರು ಕೂಡ ಓಡಿ ಬಂದಿದ್ದಾರೆ ಶ್ರೀಕೃಷ್ಣನ ಹತ್ತಿರ ಅನ್ನುವಂಥದ್ದು. ಅಲ್ಲಿಗೆ 30ನೇ ಶ್ಲೋಕ ಮುಗಿತು. 31ನೇ ಶ್ಲೋಕ. ಪ್ರಣಮ್ಯ ಪಾದ ಪದ್ಮಯೋರ್ ನಿಜಂ ಗೃಹಂ ಪ್ರವೇಶ್ಯ ಚ ಮಹಾಸನಂ ಪ್ರದಾಯತೌ ಪ್ರಚಕ್ರತುಃ ವರಾರ್ಚನಂ. ಸೊ ಓಡಿ ಬಂದರು ಏನು ಮಾಡಿದರು ಅಂತೇಳಿದರೆ, ಆಕ್ರತ ಕೌಶಿಕರು ಶ್ರೀಕೃಷ್ಣನಿಗೆ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ತಮ್ಮ ಮನೆಯನ್ನು ಪ್ರವೇಶ ಮಾಡಿಸಿ ಶ್ರೇಷ್ಠವಾದ ಆಸನವನ್ನು ಕೊಟ್ಟು ಉತ್ತಮವಾದ ಪೂಜೆಯನ್ನು ಮಾಡಿದರು. ನಮ್ಮ ಭಗವಂತನಿಗೆ ಇವರು ಅವಮಾನ ಮಾಡ್ತಾರಂತೆ, ನೋಡುವ, ನಾವು ಮಾತ್ರ ಮೊದಲು ಸ್ವಾಗತ ಮಾಡಿ ಪೂಜೆ ಮಾಡಬೇಕು ಅಂತ ಪ್ರಣಮ್ಯ ಬಂದರು, ಓಡೋಡಿ ಬಂದರು, ಉದ್ದಂಡ ನಮಸ್ಕಾರ ಮಾಡಿದ್ದಾರೆ ಭಗವಂತನಿಗೆ, ಶ್ರೀಕೃಷ್ಣನಿಗೆ. ಪಾದ ಪದ್ಮಯೋಹೋ, ಪಾದ ಅಂದರೆ ಚರಣ, ಪದ್ಮ ಅಂದರೆ ಕಮಲ, ಚರಣ ಕಮಲಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ದಾರೆ, ಉದ್ದಂಡ ನಮಸ್ಕಾರ ಮಾಡಿದ್ದಾರೆ ಶ್ರೀಕೃಷ್ಣ ಭಗವಂತನಿಗೆ. ಯಾರಂದರೆ ಕ್ರಥ ಮತ್ತು ಕೈಶಿಕರು. ಯಾರಿವರು? ಇವರು ಅಗ್ನಿಪುತ್ರರು. ಮೊದಲು ಈಗ ಮನುಷ್ಯರಾಗಿ ಹುಟ್ಟಿದ್ದಾರೆ. ಅಂದರೆ ದೇವತೆಗಳ ಏನದು ಸಹಜವಾದ ಸ್ವಭಾವ ಅಂದರೆ ಭಗವಂತನಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ನಿಜಂ ಗೃಹಂ ಪಾದ ಪದ್ಮಯೋಹೋ ಅಂದರೆ ದ್ವಿವಚನ, ಚರಣಕಮಲಗಳಿಗೆ. ಆವಾಗಲೂ ಚರಣಕಮಲ ಅಂದರೆ 2 ಅಲ್ವ ಇರೋದು. ಸೊ ಚರಣಕಮಲಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಪ್ರಣಮ್ಯ ನಮಸ್ಕಾರ ಮಾಡಿ, ನಿಜಂ ಗೃಹಂ ಅವ್ರದ್ದೇ ಮನೆ ಉಂಟಲ್ಲಿ, ಆ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಕೃಷ್ಣನಿಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ. ನಿಜಂ ಗೃಹಂ ಪ್ರವೇಶ ಚ ಸ್ವಾಗತ ಮಾಡಿದ್ದಾರೆ, ಒಳಗೆ ಕರ್ಕೊಂಡೋಗಿದ್ದಾರೆ, ಕೂರಿಸಿದ್ದಾರೆ. ಮಹಾಸನಂ ಪ್ರದಾಯ ದೊಡ್ಡ ಆಸನದಲ್ಲಿ ಕೂರಿಸಿದ್ದಾರೆ ಶ್ರೀಕೃಷ್ಣನನ್ನು. ಆಮೇಲಿಂದ ಅವರಿಬ್ಬರು ಪ್ರಚಕ್ರತುಹು ಮಾಡಿದರು. ಚಕ್ರತುಹು ಅಂದರೆ ಮಾಡಿದರು, ಪ್ರಚಕ್ರತುಹು ಅಂತೇಳಿದರೆ ಬಂದಿದ್ದು ಯಾರು ಮನೆಗೆ? ಭಗವಂತ ಬಂದಿದ್ದಾನೆ. ಸೊ ಭಗವಂತನಿಗೆ ಮಾಡುವ ಪೂಜೆಗೆ ಮಾಡಿದರು ಅಂತ ಹೇಳುವುದಿಲ್ಲ, ಪ್ರಚಕ್ರತುಹು ವಿಶೇಷ ಪೂಜೆ ಮಾಡಿದರು. ಏನದು? ವರಾರ್ಚನಂ. ವರ ಅಂದರೆ ಶ್ರೇಷ್ಠ ರೀತಿಯ ಅರ್ಚನಂ ಅಂತೇಳಿದರೆ ಭಗವಂತನ ಕಾಲು ತೊಳೆದು ಆ ನೀರನ್ನೆಲ್ಲ ತಲೆಗೆ ಚಿಮುಕಿಸಿಕೊಂಡು ಆಮೇಲಿಂದ ಆ ಪಾದದಲ್ಲಿರುವಂಥ ನೀರನ್ನು ತಾವು ತೊಟ್ಟುಕೊಂಡ ಶಾಲಿಂದನೇ ಒರೆಸಿ ಆಮೇಲೆ ಭಗವಂತನಿಗೆ ಅರ್ಘ್ಯ ಪಾದ್ಯಾಚಮನಗಳಿಂದ ಎಲ್ಲ ಪೂಜೆ, ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು ಅನ್ನುವಂಥದ್ದು ಅರ್ಥ. ಯಾರು? ಈ ಕ್ರಥ ಮತ್ತು ಕೈಶಿಕರು. ಇವರು ದೇವತಾಂಶ ಸಂಭೂತರು. ಆದ್ದರಿಂದ ಅಗ್ನಿದೇವನ ಮಕ್ಕಳಾದ ಯಾರು? ಅದು ಪವಮಾನ ಮತ್ತು ದಂದು ಅನ್ನುವಂತಹ ಇಬ್ಬರು. ಸೊ ಪವಮಾನ ಮತ್ತು ದುಂದು ಎನ್ನುವ ಅಗ್ನಿಪುತ್ರಕರ ಅವತಾರದಲ್ಲಿ ಈಗ ಮನುಷ್ಯರಾಗಿ ಹುಟ್ಟಿದ್ದಾರೆ. ಸೊ ಆದ್ದರಿಂದ ಭಗವಂತನ ಮೇಲೆ ಅಪಾರವಾದ ಭಕ್ತಿ ಹೊಂದಿರುವ ಇವರು ಅರ್ಘ್ಯಪಾದ್ಯಾಚಮನಗಳಿಂದ ಭಗವಂತನಿಗೆ ಯಾವುದಾದ್ರು ನಿಮ್ಮ ಷೋಡಶೋಪಚಾರ ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಿದ್ದಾರೆ. ತಮ್ಮ ಮನೆಗೆ ಕರ್ಕೊಂಡೋಗಿ ವರಾಸನದಲ್ಲಿ ಕೂರಿಸಿ, ವರಾಸನ ಅಂದರೆ ಮಹಾಸನ ಅಂದರೆ ದೊಡ್ಡ ಆಸನದಲ್ಲಿ, ಶ್ರೇಷ್ಠ ಆಸನದಲ್ಲಿ ಪ್ರದಾಯ ಕೊಟ್ಟು, ದೊಡ್ಡ ಆಸನವನ್ನು ಕೊಟ್ಟು ಕೂರಿಸಿ ಬೇಕಾದ ಒಳ್ಳೆ ಸ್ವಾಗತ ಮಾಡಿ ಆಮೇಲೆ ಅರ್ಘ್ಯಪಾದ್ಯಾಚಮನಗಳ ಮುಖಾಂತರ ಷೋಡಶೋಪಚಾರ ಪೂಜೆಯನ್ನು ಪ್ರಚಕ್ರತುಹು ಮಾಡಿದರು. ಅರ್ಚನಂ ಅಂದರೆ ಪೂಜೆ, ಷೋಡಶೋಪಚಾರ. ವರಾರ್ಚನಂ ಅಂದರೆ ಶ್ರೇಷ್ಠವಾದ ಷೋಡಶೋಪಚಾರ ಪೂಜೆಯನ್ನು ಶ್ರೀಕೃಷ್ಣ ಭಗವಂತನಿಗೆ ಮಾಡಿದರು ಅಂತ. ಸೊ 31ನೇ ಶ್ಲೋಕಕ್ಕೆ ಕ್ರಥ ಕೈಶಿಕರು ಕೃಷ್ಣನ ಪಾದಕಮಲಗಳಿಗೆ ಪಾದ ಪದ್ಮಯೋಹೋ ಪ್ರಣಮ್ಯ ನಮಸ್ಕರಿಸಿ
ತಮ್ಮ ಮನೆಗೆ ಬರಮಾಡಿಕೊಂಡು ನಿಜಂ ಗೃಹಂ, ನಿಜಂ ಅಂದರೆ ಸಂಸ್ಕೃತದಲ್ಲಿ ತಮ್ಮ ಅಂತ ಅರ್ಥ. ಸೊ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರೆ ಇಲ್ಲಿ ಏನೊಂದು ಅವಮಾನ ಮಾಡಬೇಕು ಅಂತ ಮಾಡ್ತಾ ಇದ್ದಾರಲ್ಲ, ನಾವು ನಮ್ಮನೆ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಭಗವಂತನಿಗೆ ದೊಡ್ಡ ಆಸನೆಯನ್ನು ಕೊಟ್ಟು ತಮ್ಮ ಮನೆಗೆ ಬರಮಾಡಿಕೊಂಡು ಪ್ರವೇಶಚ ಅಂದರೆ ಒಳಗೆ ಕರ್ಕೊಂಡು ಹೋಗಿ ಪ್ರವೇಶ ಮಾಡಿಸಿಕೊಂಡು ಶ್ರೇಷ್ಠ ಆಸನವನ್ನು ನೀಡಿ ಮಹಾಸನಂಪ್ರದಾಯ ತೌ ಅವರಿಬ್ಬರು ಪ್ರಚಕ್ರತು ವರಾರ್ಚನಂ ಉತ್ತಮ ಪೂಜೆಯನ್ನು ಭಗವಂತನಿಗೆ ಸಲ್ಲಿಸಿದರು. ಪ್ರಚಕ್ರತು ಅಂದರೆ ಮಾಡಿದರು, ವಿಶೇಷ ಪೂಜೆಯನ್ನು, ವಿಶೇಷ ಸತ್ಕಾರ, ವಿಶೇಷವಾದ ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸಿದರು ಕೃಷ್ಣನಿಗೆ. ಅಂದರೆ ಅವರು ಶ್ರೀಕೃಷ್ಣನಿಗೆ ಈ ರಾಜರುಗಳೆಲ್ಲ ಮಾಡುವ ಅಪಚಾರವನ್ನು ತಪ್ಪಿಸಲು ಎಂದು ತಾವು ಪ್ರತ್ಯೇಕ ಮನೆಗಳಿಗೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೃಷ್ಣನನ್ನು ಸ್ವಾಗತ ಮಾಡಿ ಆಹ್ವಾನ ಮಾಡಿ ಸ್ವಾಗತ ಮಾಡಿ ಶಾಸ್ತ್ರೋಕ್ತ ಪೂಜೆಯನ್ನು ಸಲ್ಲಿಸಿ ಧನ್ಯರಾದರು ಅಂತ ಹರಿವಂಶ ಕೂಡ ಹೇಳ್ತಾ ಇದೆ ಅಂತ ಹೇಳಿದರು. ಅಲ್ಲಿಗೆ ಯಾವುದು ಈ 31ನೇ ಶ್ಲೋಕ ಮುಗೀತು. 32ನೇ ಶ್ಲೋಕ ಅಥಾಗಮತ್ ಶತಕ್ರತೋ ವಚ ಪ್ರಗೃಹ್ಯ ಭೂಭುಜಃ ಜರಾಸುತಾದಿಕಾನ್ ಪುಮಾನ್ ಉವಾಚ ಚ ಅರ್ಥವದ್ವಚಃ. ಈಗ ನಿಜವಾದ ಕಥೆ ಶುರುವಾಗ್ತದೆ. ಅಂದರೆ ಯಕ್ಷಗಾನದಲ್ಲಿ ಚಂಡೆಯವರು ಬಂದರು ಅಂತ ಲೆಕ್ಕ. ಚಂಡೆಯವರು ಬಂದರು ಅಂತ ಹೇಳಿದರೆ ಏನು ದೊಡ್ಡ ವೇಷಧಾರಿಗಳು ಬಂದರು, ಏನು ಬಹಳ ದೊಡ್ಡ ಒಂದು ಏನು ರೋಚಕ ಸನ್ನಿವೇಶ ಉಂಟು ಅಂತ ಲೆಕ್ಕ. ಸೊ ಚಂಡೆಯವರು ಬಂದಿದ್ದಾರೆ. ಈಗ ಏನಿದು ಅಂತೇಳಿದರೆ ಅತ ಆಗಮತ್, ಆಮೇಲೆ ದೇವೇಂದ್ರನ ದೂತನು ದೇವೇಂದ್ರನ ಮಾತನ್ನು ಸ್ವೀಕರಿಸಿಕೊಂಡು ರಾಜರ ಸಮೀಪಕ್ಕೆ ಬಂದನು. ಜರಾಸಂಧನೆ ಮೊದಲಾದವರನ್ನು ಕುರಿತು ಅರ್ಥೋಪೇತವಾದ ಮಾತನ್ನು ಹೇಳಿದನು. ಅತ ಆಗಮತ್, ಅತ ಆಗಮತ್, ಅಗಮತ್ ಅಥವಾ ಆಗಮತ್ ಎರಡೂ ಒಂದೇ. ಸೊ ಅತ ಆಗಮತ್ ಅಲ್ಲಿಗೆ ಬಂದರು. ಯಾರು ಬಂದರು? ಇಲ್ಲಿ ಜರಾಸಂಧನ ನೇತೃತ್ವದಲ್ಲಿ ಎಲ್ಲ ರಾಜರುಗಳು ಕೂಡಿಕೊಂಡು ಕೃಷ್ಣನಿಗೆ ಮುಖಭಂಗ ಮಾಡಬೇಕಂತ ಸಭೆ ಆಗ್ತಾ ಇದೆಯಲ್ಲ, ಅಲ್ಲಿಗೆ ಅತ ಆಗಮತ್ ಅಲ್ಲಿಗೆ ಬಂದ ಅಥವಾ ಬಂದರು. ಯಾರು? ಶತಕ್ರತೋ ವಚಃ ಪ್ರಗೃಹ್ಯ ಭೂಭುಜ. ಭೂಭುಜ ಅಂದರೆ ಒಬ್ಬ ರಾಜ, ಅಂದರೆ ಒಬ್ಬ ದೇವದೂತ ಅಂತ ಇಟ್ಕೊಳ್ಳುವ. ಅಂದರೆ ಯಾರು ಕಳಿಸಿದ್ದು? ಶತಕ್ರತೋ 100 ಅಶ್ವಮೇಧ ಯಾಗ ಮಾಡಿದವ. ಯಾರು? ದೇವೇಂದ್ರ. ದೇವೇಂದ್ರ ಅಂದರೆ ದೇವಲೋಕದ ಒಡೆಯ. ಅವನಿಗೇನು ಹೆಸರು? ಶತಕ್ರತು ಅಂತ. ಶತಕ್ರತು ಅಂದರೆ 100 ಅಶ್ವಮೇಧ ಯಾಗ ಮಾಡಿದವ ಅಂತ. ಈ ಬಲಿಚಕ್ರವರ್ತಿ ಅವನಿಗೂ ಸಾಹಸ ಆಯಿತು. ಅವನೇನು 100 ಅಶ್ವಮೇಧ ಯಾಗ ಮಾಡೋದು, ನಾನು ಸಹ 100 ಯಾಗ ಮಾಡ್ತೇನೆ ಅಂತ ಹೇಳ್ಕೊಂಡು ಹೊರಟ. 99 ಯಾಗ ಮಾಡಿದ, ಯಾರು ಅವನಿಗೆ ಅಲ್ಲ ಅಂತ ಹೇಳಿಲ್ಲ. 100ನೇ ಯಾಗ ಮಾಡುವಾಗ ಭಗವಂತನಿಗೆ ಗೊತ್ತಾಯಿತು. ಅಂದರೆ ಬಲಿಚಕ್ರವರ್ತಿ ತನ್ನ ಯೋಗ್ಯತೆಯನ್ನು ಮೀರಿ ದೇವಲೋಕದ ಸಿಂಹಾಸನವನ್ನು ದೇವೇಂದ್ರನಿಂದ ಕಸಿದುಕೊಳ್ಳಬೇಕು ಅಂಥೇಳಿ ಈ 100ನೇ ಯಾಗ ಮಾಡ್ತಾ ಇದ್ದಾನೆ. ಅವನೊಬ್ಬನೇ 100 ಯಾಗ ಮಾಡೋದ, ನನಗೂ ಸಹ 100 ಯಾಗ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಮಾಡ್ತಾ ಇದ್ದಾನೆ. ಇದು 100ನೇ ಯಾಗ ಅಂತ ಹೇಳುವಾಗ ವಟು ಬಂದು ಕೇಳಿದ, ನನಗೆ ಒಂದು ದಾನ ಬೇಕಿತ್ತು ಅಂತ. ಸೊ ವರದಿ ಬಂತು, ಬಲಿಚಕ್ರವರ್ತಿಗೆ ಯಾಗ ಮಾಡ್ತಾ ಇದ್ದಾನೆ, ಶುಕ್ರಾಚಾರ್ಯರು ಮಾಡಿಸ್ತಾ ಇದ್ದಾರೆ. ಹೊರಗಿಂದ ಯಾರೋ ಒಂದು ಬ್ರಹ್ಮಚಾರಿ ಬಂದಿದ್ದಾನೆ, ಅವನಿಗೊಂದು ಸಣ್ಣ ದಾನ ಬೇಕಂತೆ. ಬ್ರಹ್ಮಚಾರಿ ಬಂದಿದ್ದಾನೆ, ಹೋಗಿ ದಾನ ಕೊಟ್ಟು ಬರ್ತೇನೆ ಅಂತ ಹೇಳ್ಕೊಂಡು ಶುಕ್ರಾಚಾರ್ಯರಿಗೆ ಹೇಳಿದಾಗ ಶುಕ್ರಾಚಾರ್ಯರು ದಿವ್ಯ ದೃಷ್ಟಿಯಿಂದ ನೋಡಿದರು. ಯಾರು ಬಂದದ್ದು ಅಂದರೆ, ಅರೆ ಮಹಾವಿಷ್ಣುವೇ ಬಂದಿದ್ದಾನೆ. ಬಲಿಚಕ್ರವನ್ನು ಕರೆದ್ರು, ಹೋಗಬೇಡ, ಅಲ್ಲಿ ಬಂದದ್ದು ಯಾರು? ಮಹಾವಿಷ್ಣು. ನಿನ್ನ 100ನೇ ಯಾಗ ಆಗದ ಹಾಗೆ ಅದಕ್ಕೋಸ್ಕರ ಬಂದಿದ್ದಾನೆ. ಮೋಸಗಾರ, ನಿನ್ನನ್ನೀಗ ಏನೋ ಮೋಸದಿಂದ ನಿನ್ನನ್ನು ವಂಚಿಸ್ತಾನೆ. ಅಂದರೆ ಶುಕ್ರಾಚಾರ್ಯ ಯಾರು ಬಂದದ್ದು ಅಂತ ಹೇಳಿದ್ದು, ಅವನು ಭಗವಂತ ಮಹಾವಿಷ್ಣುವೇ ಬಂದಿದ್ದಾನೆ. ಮತ್ತು ನಾವು ಯಾಗ ಮಾಡೋದು ಯಾರಿಗೆ ಗುರುಗಳೇ? ಭಗವಂತನ ಪ್ರೀತಿಗಲ್ವ? ಭಗವಂತನೇ ಬಂದಿದ್ದಾನೆ ಅಂತ ಹೇಳುವಾಗ ನಾನು ಹೋಗೋದಿರ್ತೇನೆ ಅಂತ ಬಂದ ಏನು ಬೇಕು ಅಂತ ಕೇಳಿದ. ಮತ್ತೆ ಬಾಕಿದೆಲ್ಲ ಕಥೆ ನಿಮಗೆ ಗೊತ್ತು. ಸೊ ಹೀಗೆ ಶತಕ್ರತು ಅಂತ ಹೇಳಿದರೆ
100 ಯಾಗ ಮಾಡಿದವ ದೇವೇಂದ್ರ ಒಬ್ಬನೇ. ಬಲಿಚಕ್ರವರ್ತಿದ್ದು 100ನೇ ಯಾಗ ಆಗಲಿಲ್ಲ. ಭಗವಂತ ವಾಮನ ರೂಪದಲ್ಲಿ ಬಂದು ತ್ರಿವಿಕ್ರಮನಾಗಿ ಆ 3ನೇ ಹೆಜ್ಜೆ ಎಲ್ಲಿ ಇಡುವುದು ಅಂತ ಕೇಳಿದರೆ ಬಲಿಚಕ್ರವರ್ತಿ ಹೇಳಿದ, ನನ್ನ ತಲೆ ಮೇಲೆ ಇಡಿ, ಹಾಗಾದರೆ ಬೇರೆ ಎಲ್ಲಿ ಜಾಗ ಇಲ್ಲ ಅಂದರೆ ಇನ್ನೇನು ಮಾಡೋದು, ನನ್ನ ತಲೆ ಮೇಲೆ ಇಡಿ ಅಂತ ಅವನು ಪಾತಾಳಕ್ಕೆ ತಳ್ಳಿದ. 100ನೇ ಯಾಗ ಮಾಡಲಿಕ್ಕೆ ಹೋಗ್ತೀಯಾ? ಯೋಗ್ಯತೆ ಮೀರಿ ಏನನ್ನು ಇಚ್ಛಿಸಬಾರದು. ನಿನ್ನ ಯೋಗ್ಯತೆ ಎಷ್ಟಿದೆ ಅದನ್ನು ತಿಳ್ಕೊ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಅದಕ್ಕಿಂತ ಜಾಸ್ತಿ ಚಾಚಿದರೆ ಏನಾಗ್ತದೆ, ಅದು ಕಾಲಿಗೆ ಏಟಾಗ್ತದೆ ಅಂತ ತಿಳ್ಕೊಂಡು ಭಗವಂತ ತೋರಿಸಿದ. ಅತ ಅಗಮತ್ ಶತಕ್ರತೋಹೋ ದೇವೇಂದ್ರನ ವಚಃ ಸಂದೇಶ, ಮಾತು. ವಚಃ ಅಂದರೆ ದೇವೇಂದ್ರ ಸಂದೇಶ ಹಿಡ್ಕೊಂಡು, ಪ್ರಗ್ರಹ್ಯ ಹಿಡ್ಕೊಂಡು. ಯಾರು ಬಂದಿದ್ದಾನೆ? ಭೂಭುಜ, ಒಬ್ಬ ರಾಜ ಅಥವಾ ದೇವದೂತ ಬಂದಿದ್ದಾನೆ. ಎಲ್ಲರೂ ಏನೋ ಇವನು ಯಾರು ಬಂದಿದ್ದಾನೆ ಅಂತ ಹೇಳಿದರೆ ದೇವೇಂದ್ರನ ದೇವದೂತ ಬಂದಿದ್ದಾನೆ. ಅರೆ ಏನು ಬಂದಿದ್ದೀನಿ ನೀನು ಅಂತ ಕೇಳಿದರೆ ಜರಾಸುತಾದಿಕಾನ್. ಜರಾಸುತ ಅಂದರೆ ಜರಾಸಂಧ, ಅವನ ನೇತೃತ್ವದಲ್ಲಿ ಎಲ್ಲ ರಾಜರುಗಳು ಸಭೆ ನಡೆಸ್ತಾ ಇದ್ದಾರೆ. ಏನಂತ? ಕೃಷ್ಣನಿಗೆ ಮುಖಭಂಗ ಮಾಡುವಂಥದ್ದು. ಜರಾಸುತಾದಿಕಾನ್, ಜರಾಸುತ ಆದಿಕಾನ್ ಅಂದರೆ ಜರಾಸಂಧನೆ ಮೊದಲಾದ. ಪುಮಾನ್ ಉವಾಚ, ಆ ರಾಜರುಗಳನ್ನು ಉದ್ದೇಶಿಸಿ, ಪುಮಾನ್ ಬಂದವನು, ಭೂಭುಜ ಯಾರು? ದೇವದೂತ, ಉವಾಚ ಹೇಳ್ತಾನೆ. ಏನಂತ? ಚ ಅರ್ಥವತ್ ವಚಃ. ಈಗ ನಾನು ಬಂದದ್ದು ನಿಮ್ಮ ಜೊತೆ ಕೂತ್ಕೊಂಡು ಏನು ಸಭೆ ನೀವು ಮಾಡಿಸ್ತಾ ಇದ್ದೀರಲ್ಲ, ನಿಮ್ಮ ಸಭೆ ನೀವು ಮಾಡಿಕೊಳ್ಳಿ, ಆದರೆ ಮೊದಲು ನನ್ನ ಮಾತು ಕೇಳಿ. ನಾನು ದೇವೇಂದ್ರನಿಂದ ಕಳಿಸಲ್ಪಟ್ಟ ದೇವದೂತ, ನನ್ನ ಮಾತನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿ ಅಂತ ಸ್ವಲ್ಪ ಜೋರಾಗಿ ಹೇಳ್ತಾನೆ. ಇವರಿಗಾಗ್ತದೆ, ಯಾಕಪ್ಪ ಇವನು ಈ ಥರ ಮಾತಾಡ್ತಾ ಇದ್ದಾನೆ, ಬಂದು ಜೋರು ಮಾಡಲಿಕ್ಕೆ ಶುರು ಮಾಡಿದಲ್ವಾ ಅಂತ. 32ನೇ ಶ್ಲೋಕ ಇದಕ್ಕೇನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಬಳಿಕ ಅಂದರೆ ಅಥ ಬಳಿಕ ಈ ಸಭೆ ಆಗ್ತಾ ಇರುವಾಗ ಇಂದ್ರನ ಆದೇಶವನ್ನು ಹೊತ್ತು ಶತಕೃತೋಹೋ ವಚಂ ಪ್ರಗ್ರಹ್ಯ. ಆದೇಶ ಅದು ವಚ ಅಂದರೆ ಮಾತಂದ್ರೇನು? ಆರ್ಡರ್. ಅದು ಯಾರು? ದೇವೇಂದ್ರ ಶತಕೃತು, ಅವನ ಆರ್ಡರ್. ಸಂದೇಶ ಅಂದರೆ ಇದೇನು ಸಂದೇಶ ಅಂತ ಹೇಳಿದರೆ ಏನು ಪ್ರಾರ್ಥನೆ ಗೀರ್ತನೆ ಏನಲ್ಲ, ಆದೇಶ ಅಂದರೆ ನೀವು ಪಾಲಿಸಲೇಬೇಕು. ಅದು ಏನಪ್ಪ? ಆದೇಶವನ್ನು ಹೊತ್ತು ಅಂದರೆ ಪ್ರಗ್ರಹ್ಯ, ಹಿಡ್ಕೊಂಡು ಅಂತ ಹೇಳಿದ್ದೇವೆ. ಹೊತ್ತು, ಆದೇಶವನ್ನು ಹೊತ್ತು ಜರಾಸಂಧಾದಿ ರಾಜರುಗಳ ಬಳಿಗೆ ಒಬ್ಬ ದೇವದೂತ ಬಂದ. ಅರ್ಥಗರ್ಭಿತವಾದ ಮಾತನ್ನು ಅವರಿಗೆ ತಿಳಿಸಿದ. ನಾನು ಬಂದದ್ದು ದೇವೇಂದ್ರ ನನಗೆ ಕಳಿಸಿಕೊಟ್ಟಿದ್ದಾನೆ, ಈ ಮಾತನ್ನು ಹೇಳು ಅಂತ. ಆ ಮಾತು ಹೇಳಲಿಕ್ಕೆ ಬಂದಿದ್ದೇನೆ. ಈಗ ಒಂದು ಸಲ ಸುಮ್ಮನಿರಬೇಕು ನೀವು. ನಾನು ಮಾತು ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡು ಅದರ ಹಾಗೆ ನಡೆಯಬೇಕು ಅಂತ ಹೇಳಿಬಿಟ್ಟ. ಅಂತ ಹೇಳಿದ್ರೆ ಇಂದ್ರನು ಲಿಖಿತ ರೂಪದಲ್ಲಿ, ಅಂದರೆ ಸಂದೇಶ ಲೆಟರ್ ಫಾರ್ಮಲ್ಲಿದೆ, ಲಿಖಿತ ರೂಪದಲ್ಲಿ ಚಿನ್ನದ ಹರಿವಾಣದಲ್ಲಿ ಇಟ್ಟು ಕಳುಹಿಸಿದ್ದ ಆದೇಶವನ್ನು ದೇವದೂತ ಕೃತಕೈಶಿಕರಿಗೆ ತಲುಪಿಸಿದ್ದನ್ನು ಅವರಿಬ್ಬರು ಜರಾಸಂಧಾದಿ ರಾಜರಿಗೆ ತಿಳಿಸಿದರು ಅಂತ ಹರಿವಂಶದಲ್ಲಿ ಸ್ವಲ್ಪ ಬೇರೆ ಅಂತೇಳಿದರೆ ಕೃತ ಮತ್ತು ಕೈಶಿಕರಿಗೆ ಮೊದಲು ಬಂದಿದೆ. ಯಾಕಂತೇಳಿದರೆ ಅವರು ಕೃಷ್ಣನ ಮಹಾಭಕ್ತರು, ಅವರು ತಂದು ಈ ರಾಜಸಭೆಗೆ ಕೊಟ್ಟರು ಅಂತ. ಇಲ್ಲಿ ಏನು ಹೇಳಿದ್ದಾರೆ, ಮಧ್ವರು ಏನು ಹೇಳಿದ್ದಾರೆ, ಡೈರೆಕ್ಟಾಗಿ ರಾಜಸಭೆಗೆ ದೇವದೂತ ಬಂದ. ಹೇಗಿದ್ದರೂ ಏನು ತೊಂದರೆ ಇಲ್ಲ, ಅಂತೂ ಏನು ಆದೇಶ ಇಲ್ಲಿಗೆ ಬಂದಿದೆ. ಏನಂತ, ಈ ದೇವದೂತ ಯಾರು ಅಂತ ಕೇಳಿದರೆ, ಇಂದ್ರ ಹಾಗೆ ಕಳುಹಿಸಿದ ದೇವದೂತ ಚಿತ್ರಾಂಗದ ಎಂಬ ಒಬ್ಬ ಗಂಧರ್ವ ಅಂತ ಹರಿವಂಶದಲ್ಲಿದೆ. ಈ ಚಿತ್ರಾಂಗದ ಅಂತೇಳಿ ನಿಮಗೆ ಗೊತ್ತಾ? ಇವನು ಯಾರು ಅಂತೇಳಿದರೆ, ಅಲ್ಲಿ ವಿಚಿತ್ರ ವೀರ್ಯ ಚಿತ್ರಾಂಗದ ಅಂತ ಅಲ್ಲಿ ಸಹ ಇದ್ದರು. ಎಲ್ಲಿ? ಮಹಾಭಾರತದಲ್ಲಿ. ಅವರಿಗೆ ವಿಚಿತ್ರ ವೀರ್ಯ ಇದ್ದ. ಆಮೇಲೆ ಅವನಿಗೆ ಏನೊಂದು ರೋಗ ಬಂದು ಈ ಚಿತ್ರಾಂಗದ ಬೇಟೆಗೆ ಹೋಗಿದ್ದಾನೆ. ಬೇಟೆಗೆ ಹೋದಾಗ ಒಬ್ಬ ಗಂಧರ್ವ ಸಿಗ್ತಾನೆ, ಅವನ ಹೆಸರು ಕೂಡ ಚಿತ್ರಾಂಗದ. ಅಂದರೆ ಅವನು ನಿನ್ನ ಹೆಸರೇನು? ಚಿತ್ರಾಂಗದ. ನನ್ನ ಹೆಸರು ಕೂಡ ಚಿತ್ರಾಂಗದ. ಗಂಧರ್ವ ಹೇಳ್ತಾನೆ, ನನ್ನ ಹೆಸರು ಕೂಡ ಚಿತ್ರಾಂಗದ, ನಿನ್ನ ಹೆಸರನ್ನು ಚೇಂಜ್ ಮಾಡ್ಕೋ ಅಂತ. ಅರೆ, ನನ್ನ ಹೆಸರಿದ್ದಾಗೆ ನಿನ್ನ ಹೆಸರಿದ್ದ ಕೂಡಲೇ ನನ್ನ ಹೆಸರು ಚೇಂಜ್ ಮಾಡ್ಕೋಬೇಕಾ? ಹೌದು ಅಂತ. ಏನದು? ಅಲ್ಲ, ನಾನು ಹೇಳ್ತಾ ಇದ್ದೀನಿ ಚೇಂಜ್ ಮಾಡ್ಕೋ ಅಂತ. ಆಗೋದಿಲ್ಲ ಹೇಳಿದೆ. ನೀನು ಯಾರು ಹೇಳಲಿಕ್ಕೆ ನನಗೆ ಅಂತ. ಏನು ಮಾಡಿದ ಈ ಗಂಧರ್ವ ಚಿತ್ರಾಂಗದ? ಅವನನ್ನು ಕೊಂದೇ ಬಿಟ್ಟ ಒಂದೇ ನಿಮಿಷದಲ್ಲಿ.
ಈ ಎಲ್ಲ ಕಾರೆಲ್ಲ ಕೆಲಸ ಆಕ್ಸಿಡೆಂಟ್ ಆಗ್ತದೆ, ಒಂದು ಕಾರ್ ಇನ್ನೊಂದು ಕಾರಿಗೆ ಹೊಡೆದು ಕೂಡಲೇ ಏನು ಅಂತೇಳಿ ಇಬ್ಬರು ರೈಫಲ್ ತೆಗೆದು ಒಬ್ಬಂದು ಜೀವ ಹೋಗ್ತದೆ. ಆ ರೀತಿ ಗಲಾಟೆ ಅಂತೇಳಿದರೆ ಇದು ಸಹ ಅಷ್ಟೇ. ಈ ಚಿತ್ರಾಂಗದ ಅದೇ ಚಿತ್ರಾಂಗದ ಶಂತನು ಪುತ್ರ ಚಿತ್ರಾಂಗದ ಅವನ ಕೊಲೆ ಮಾಡಿದವ ಗಂಧರ್ವ ಇದ್ದಾನಲ್ಲ, ಅವನೆಯ ಕಡೆಗೆ ಈ ದೇವದೂತನಾಗಿ ಬಂದದ್ದು ಅಂತ. ಯಾಕಂತ ಹೇಳಿದರೆ ಭಾಳ ಜೋರು ಮಾತಾಡ್ತಾನಲ್ಲ, ಸೊ ಅದಕ್ಕೋಸ್ಕರ ಯಾರು ಅಂತ ಗೊತ್ತಾಗಲಿಲ್ಲ. ಬಹುಶಃ ಅದೇ ಗಂಧರ್ವ ಚಿತ್ರಾಂಗದ ಅವನೇ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟನೇ ಶ್ಲೋಕ ಆಯಿತು? 32ನೇ ಶ್ಲೋಕ ಆಯಿತು. ಇನ್ನೀಗ 33ನೇ ಶ್ಲೋಕ. 33ನೇ ಶ್ಲೋಕ. ಅಹಂ ಪ್ರಿಯ ಶಚೀಪತೆ ಸದಾಸ್ಯ ಚ ಅಕ್ಷಿಗೋಚರ ಸುರೇಂದ್ರ ಆಜ್ಞೆಯ ವದತ್ ನೃಪಾನ್ ವ ಈಶ್ವರೋ ಹಿ ಸಹ. ಸೊ ಅಹಂ ಪ್ರಿಯ, ನಾನು ಬಂದದ್ದು, ನಾನೊಬ್ಬ ಗಂಧರ್ವ. ಸೊ ನಾನು ಬಂದದ್ದು, ನಾನು ಯಾರೇ ಆಗಿರಲಿ, ನಾನೊಬ್ಬ ದೇವದೂತ, ದೇವೇಂದ್ರನ ಆದೇಶ ಹಿಡ್ಕೊಂಡು ಬಂದವ, ಅಷ್ಟು ತಿಳ್ಕೊಳ್ಳಿ ಸಾಕು ನಿಮಗೆ ಅಂತ ಜೋರೆ ಮಾತಾಡ್ತಿದ್ದಾನೆ. ನಾನು ಯಾವಾಗಲೂ ದೇವೇಂದ್ರನಿಗೆ ಪ್ರೀತಿ ವಿಷಯನಾದವನು, ಯಾವಾಗಲೂ ದೇವೇಂದ್ರನ ಕಣ್ಣುಗಳಿಗೆ ವಿಷಯನು. ದೇವೇಂದ್ರನು ರಾಜರಾದ ನಿಮ್ಮನ್ನು ಅಪ್ಪಣೆಯಿಂದ ಹೇಳಿದ್ದಾನೆ. ಆ ದೇವೇಂದ್ರನು ನಿಮಗೆ ಸ್ವಾಮಿ, ಆದ್ದರಿಂದ ಆಜ್ಞಾಪಿಸಿದ್ದಾನೆ, ಪ್ರಾರ್ಥಿಸಿದ್ದಲ್ಲ. ಅಯ್ಯೋ ಏನು ಹೇಳುವುದು ಏನು ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಆಗ್ತಾ ಉಂಟು ಇನ್ನೂ ಸಹ. ಅಹಂ ಪ್ರಿಯ, ನಾನು ಪ್ರಿಯ. ಯಾರಿಗೆ? ಶಚೀಪತೆ, ಶಚಿಯ ಗಂಡ ಯಾರು? ದೇವೇಂದ್ರ. ಸೊ ದೇವೇಂದ್ರನಿಗೆ ಅಹಂ ಪ್ರಿಯ, ನಾನು ಬಹಳ ಬೇಕಾದವನು, ಆದ್ದರಿಂದ ನನ್ನನ್ನು ಕಳಿಸಿದ್ದಾನೆ ಈ ಸಂದೇಶ ಕೊಟ್ಟು. ಸದಾ ಅಸ್ಯ ಚ ಅಕ್ಷಿಗೋಚರ, ಮತ್ತೆ ಚ ಅಂದರೆ ಮತ್ತು, ಸದಾ ಅಸ್ಯ ಯಾವಾಗಲೂ ಅವನ, ಅಸ್ಯ ಅಕ್ಷಿಗೋಚರ ಅವನ ಕಣ್ಮುಂದೇ ಓಡಾಡುತ್ತಾ ಇರುವವನು ನಾನು. ಅಂದರೆ ದಿನಾ ನೋಡ್ತಾ ಇರ್ತೀನಿ ನಾನು. ಯಾರನ್ನು? ದೇವೇಂದ್ರನನ್ನು. ಸರಿ ಆಯ್ತಪ್ಪ, ವಿಷಯ ಅಂತ ಹೇಳು. ಸುರೇಂದ್ರ ಆಜ್ಞೆಯ, ದೇವೇಂದ್ರನ ಆಜ್ಞೆ, ಸುರೇಂದ್ರ ಆಜ್ಞೆಯ, ಅವನು ನಿಮಗೆ ಆಜ್ಞೆ ಕಳಿಸಿದ್ದಾನೆ. ಹೌದು, ಏನಪ್ಪ ಆಜ್ಞೆ ಅಂತ ಹೇಳಿದರೆ, ಅವದನ್ ಹೇಳಿದ್ದಾನೆ, ನೃಪಾನ್ ವಹ, ನೀವು ರಾಜರುಗಳಿದ್ದೀರಲ್ಲ, ನಿಮಗೆ ಆಜ್ಞೆ ಕಳಿಸಿದ್ದಾನೆ. ಅವದನ್ ಅಂದರೆ ಹೇಳಿ ಕಳಿಸಿದ್ದಾನೆ ನನ್ನ ಮೂಲಕ. ಅಂದರೆ ಏನು ವಿಷಯ ಅಂತ ಹೇಳೋದಿಲ್ವಾ? ಮತ್ತೆ ಹೇಳ್ತಾನೆ, ಈಶ್ವರೋಹಿ ಸಹ, ವಿಷಯ ತಿಳ್ಕೊಳ್ಳಿ. ದೇವೇಂದ್ರ ಅಂತೇಳಿದರೆ ನಿಮಗೆ ಈಶ್ವರ, ನಿಮಗೆ ಒಡೆಯ, ದೇವಲೋಕದ ಒಡೆಯ ಅಂತೇಳಿದರೆ ನಿಮಗೆ ಕೂಡ ಒಡೆಯ ಅವನು. ಹೌದಾ ಅಲ್ವಾ? ಹೌದು. ಆದ್ದರಿಂದ ಅವನು ನಿಮಗೆ ಪ್ರಾರ್ಥನೆ ಕಳಿಸೋದಲ್ಲ, ಆಜ್ಞೆ ಕಳಿಸೋದು. ಆಜ್ಞೆ ಆಯಿತು ಅಂತ ಏನು ವಿಷಯ ಅಲ್ಲ, ಅದು ಹೇಳ್ತೇನೆ. ಅದಕ್ಕಿಂತ ಮೊದಲು ಕಿವಿಗೊಟ್ಟು ಕೇಳಿ ಅಂತೇಳಿದರೆ ದೇವೇಂದ್ರ ಏನು ಹೇಳಿದ್ದಾನೋ ಆ ಪ್ರಕಾರ ನೀವು ನಡೆಯಬೇಕು ಅಂತ. ಅಯ್ಯೋ ವಿಷಯ ಹೇಳಪ್ಪ ಅಂದರೆ ವಿಷಯ ಹೇಳೋದಿಲ್ಲ ಇವ, ಇನ್ನೂ ವಿಷಯ ಹೇಳಿಲ್ಲ, ಇಂಟ್ರೊಡಕ್ಷನಲ್ಲಿದ್ದಾನೆ. ಈ 33ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು? ಅಹಂ ಪ್ರಿಯ ಶಚೀಪತೆ, ನಾನು ಇಂದ್ರನಿಗೆ ಪ್ರಿಯನಾದವನು. ಅಹಂ ನಾನು, ಪ್ರಿಯ ಬೇಕಾದವನು, ಬಹಳ ಹತ್ತಿರದವನು, ಬಹಳ ಪ್ರಿಯನಾದವನು. ಶಚೀಪತೆ ಶಚಿಯ ಗಂಡನಾದ ದೇವೇಂದ್ರನಿಗೆ ನಾನು ಬಹಳ ಪ್ರಿಯನಾದವನು. ಸದಾ ಯಾವಾಗಲೂ ಅಸ್ಯ ಅಕ್ಷಿಗೋಚರ, ಅವನ ಕಣ್ಣಿಗೆ ಕಾಣುವವನು. ಅವನ ಅಕ್ಷಿಗೆ ಗೋಚರ ಅಂದರೆ ಅವನ ಕಣ್ಣಿಗೆ ಕಾಣುವವನು. ಅವನ ಕಣ್ಣಿಗೆ ಕಾಣುವವನು ಅಂದರೆ ಏನರ್ಥ? ಅವನ ಕಣ್ಮುಂದೆ ಓಡಾಡುವವನು ಅಂತ ಅರ್ಥ. ದಿನಾ ನೋಡ್ತಿರ್ತೀನಿ ಅವನನ್ನು ಅಂತ. ನಂತರ ಸುರೇಂದ್ರ ಆಜ್ಞೆಯ, ಆ ದೇವಲೋಕದ ಒಡೆಯ ಯಾರು? ದೇವೇಂದ್ರ ಇದ್ದಾನೆ, ಸುರೇಂದ್ರ ದೇವತೆಗಳಿಗೆ ಒಡೆಯ. ಅವನ ಆಜ್ಞೆಯ ಅವದನ್, ಅವನು ನಿಮಗೆ ಆದೇಶ ಅವದತ್ ಆಜ್ಞೆಯ ಅವದತ್, ಅವನು ಆಜ್ಞೆಯನ್ನು ನಿಮಗೆ ತಿಳಿಸಲಿಕ್ಕೆ ಹೇಳಿದ್ದಾನೆ. ಅವದತ್ ಹೇಳಿದ್ದಾನೆ. ನೃಪಾನ್ ನೀವೆಲ್ಲ ರಾಜರುಗಳಿದ್ದೀರಲ್ಲ, ನೀವು ಈಶ್ವರೋಹಿ ಸಹ, ನಿಮಗೆ ಯಾರು ಒಡೆಯ? ನೀವೆಲ್ಲ ದೊಡ್ಡ ಇಲ್ಲಿ ಸಭೆ ಮಾಡ್ತಾ ಇದ್ದೀರಿ ಜರಾಸಂಧನ ನೇತೃತ್ವದಲ್ಲಿ. ನಿಮ್ಮ ಒಡೆಯ ಯಾರು ಅಂತೇಳಿದರೆ ದೇವೇಂದ್ರ ಅಂತ ಗೊತ್ತಿದೆಯಲ್ಲ? ಅರೆ ಗೊತ್ತಿದೆ ಅಂತ ಎಲ್ಲರೂ. ಸೊ ನಿಮಗೆ ಅವನು ಈಶ್ವರ ಅಂದರೆ ಪ್ರಭು ಅಂದರೆ ಒಡೆಯ ಅಂತೇಳಿ ದೇವೇಂದ್ರ ನಿಮಗೆ ಒಡೆಯ. ಆದ್ದರಿಂದ ದೇವೇಂದ್ರ ಏನು ಸಂದೇಶ ಕಳಿಸಿದ್ದಾನೋ ಅದು ಆದೇಶ ಅಂದ್ರೇನು? ಆರ್ಡರ್ ಅಂತೇಳಿದರೆ ನೀವು ಅದನ್ನು ಪಾಲಿಸಬೇಕು ಅಂತೇಳಿದರೆ ಅದು ಏನು? ಅಯ್ಯೋ ದೇವೇಂದ್ರ
ಭಗವಂತನ ರಿಕ್ವೆಸ್ಟ್, ನಾವು ಬೇಕಾದರೆ ಕನ್ಸಿಡರ್ ಮಾಡುವ, ಇಲ್ಲದಿದ್ದರೆ ಇಲ್ಲ ಮಾಡಲೇಬೇಕು ನೀವು, ಇಲ್ಲ ಅಂತ ಹೇಳಿದರೆ ಅಲ್ಲಿ ನೋಡ್ಕೋತಾನವ ಅಂತ ಹೇಳಿದ್ರೆ ಆಯ್ತಪ್ಪ ವಿಷಯ ಹೇಳು ಅಂತ ಹೇಳಿದರೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ನಾಳೆ ನೋಡುವ ಅದನ್ನು ಏನು ಹೇಳ್ತಾನೆ ಅಂತ. ಸೊ ಇವತ್ತಿನ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.